ಮಾತಾಡೋದೆಲ್ಲನೂ ಎಲ್ಲರೂ ಮಾತಾಡ್ಬಿಟ್ಟು ಮುಗಿಸ್ಬಿಟ್ಟಿದ್ದಾರೆ. ಜನನಿ ಶಾರದಾಂಬೆ ಜಗದ್ಗುರು ಒಂದೇ ಮಾತರಂ ಒಂದೇ ಭಾರತಂ ಅಂತ. ಕಣ್ಣು ಕಿವಿ ಮೂಗು ಬಾಯಿ ಎಲ್ಲ ಇದ್ದರೂ ನಾವೇನು ಮಾಡೋದಕ್ಕಾಗ್ತಾ ಇಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ಈ ದೇಶಕ್ಕೆ ನಾನು ಏನಾದರೂ ಮಾಡ್ತೀನಿ ಅಂತ ಒಂದು ಇದು ತೋರಿಸಿದಾರಲ್ಲ, ಛಲ ತೋರಿಸಿದಾರಲ್ಲ, ಅದಕ್ಕೆ ನಾನು ಅವರಿಗೆ ಅಭಿನಂದನೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಿಂದೂಸ್ತಾನ್ ಗ್ರೂಪ್ ಆಫ್ ಕಂಪನಿ ಚೇರ್ಮನ್ ಆಗಿ ನನ್ನ ಫೌಂಡೇಶನ್ ಕಡೆಯಿಂದ 25,000 ರೂಪಾಯಿಯನ್ನು ನಾನು ಅವ್ರು ಕೊಡಬೇಕಂತ ನಾನು. ರೋಷನ್ ಅಂದರೆ ಇದೊಂದು ಹೆಸರಲ್ಲ, ಇದೊಂದು ಪವರ್. ಕರೆಂಟ್ ಹೋಯಿತು, ಈ ಕರೆಂಟ್ ಹೋದ್ಮೇಲೆ ಕತ್ತಲಿನಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಪವರ್ ಅಂತ ಬರುತ್ತಲ್ಲ, ಆ ಪವರ್ ಹೆಸರೇ ನಮ್ಮ ರೋಷನ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಬಹಳ ಒಳ್ಳೆಯ ನಮ್ಮ ನಟರು ನಟಿಯರು ಎಲ್ಲರೂ ಬಂದಿದ್ದಾರೆ. ಬಾಲಿವುಡ್ಡು, ಟಾಲಿವುಡ್ಡು, ಹಾಲಿವುಡ್ಗಿಂತಲೂ ಒಳ್ಳೆಯವರು ಯಾರಾದ್ರು ಇದ್ದರೆ ಅದು ನಮ್ಮ ಕರ್ನಾಟಕದ ಹೀರೋಯಿನ್ಸು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿ ಇಷ್ಟು ಚೆನ್ನಾಗಿದೆ ಎಲ್ಲ ಯಂಗ್ಸ್ಟರ್ಸ್. ಏನು ಇವತ್ತು ಈ ಕಾರ್ಯಕ್ರಮ ಇದೊಂದು ಕಾರ್ಯಕ್ರಮ ಅಲ್ಲ, ಇದೊಂದು ಜವಾಬ್ದಾರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಿನ್ನೆ ಕಾಶ್ಮೀರಲ್ಲಿ ಒಂದು ದೊಡ್ಡ ಇಶ್ಯೂ ಆಗಿರ್ಬೋದು, ನಿಮ್ಗೆ ಗೊತ್ತಿರ್ಬೋದು. ನಾನು ಮಂಡೇ ಒಂದು ಪಿಟಿಷನ್ ಆಗ್ತಾ ಇದ್ದೀನಿ PIL ಸುಪ್ರೀಂ ಕೋರ್ಟಲ್ಲಿ. ಪಾಕಿಸ್ತಾನ್ ಕೌನ್ಸಿಲೇಟು ಭಾರತ ದೇಶದಲ್ಲಿ ಡೆಲ್ಲಿನಲ್ಲಿ ಇರಕೂಡ್ದು ಅಂತ ನಾನು ಹಾಕ್ತಾ ಇದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕಾಗುತ್ತೆ. ಭಾರತ ದೇಶದಲ್ಲಿ ಅದರಲ್ಲಿ ಮುಖ್ಯವಾಗಿ ಕರ್ನಾಟಕ ಸರ್ಕಾರ ನಮಗೇನು ಸವಲತ್ತು ಕೊಡ್ತಾ ಇಲ್ಲ ಅಂತ ಹೇಳೋದು ನಮ್ಮ ರೋಷನ್ ಅವರು ಬಹಳ ಕೊಟ್ಟಿದ್ದಾರೆ. ಹೋಗೋದಕ್ಕೆ ಬಸ್ ಫ್ರೀ ಕೊಟ್ಟವ್ರೆ, ಮನೆಯಲ್ಲಿ ಕೂರಿಸ್ಬಿಟ್ಟು 3,000 ರೂಪಾಯಿ ಕೊಟ್ಬಿಟ್ಟು ಸಾರ ಅಂಗಡಿ ಕರ್ಕೊಂಡ್ಬಿಟ್ಟು ಎಣ್ಣೆ ಹಾಕ್ಸ್ತವ್ರೆ. ಹೆಣ್ಮಕ್ಳಿಗೆ ಏನಾದರೂ ಅಂದರೆ ಮೊದಲು ಮನೇಲಿ ಸಂಸಾರ ಮಾಡ್ಕೊಂಡು ಇರ್ತಾ ಇದ್ರು. ಈಗ ಏನಿಲ್ಲ, ಏನಾದ್ರು ಅಂದ ತಕ್ಷಣ ಬಸ್ ಹತ್ತಿ ಬಿಡ್ತಾರೆ, ಕೆಂಪು ಬಸ್. ಆ ಮನೇಲಿ ಏನಾದ್ರು ಅಂದ ತಕ್ಷಣ ಇನ್ನೊಂದು ಬಸ್ ಹತ್ತಿ ಬಿಡ್ತಾರೆ. ಇಂಥ ಸವಲತ್ತುಗಳು ಮಾಡ್ತಾರೆ ವಿನಃ ಒಳ್ಳೆ ಸವಲತ್ತುಗಳು ಇಂಥವ್ರಿಗೆ ಯಾರು ಇಂತಹ ಕಾರ್ಯಕ್ರಮಗಳು ಯಾರು ಮಾಡೋದಕ್ಕೆ ಮುಂದೆ ಬರಲ್ಲ. ಅವರು ಮಾಡೋ ಅವಶ್ಯಕತೆನೂ ಇಲ್ಲ. ನಾವೆಲ್ಲ ಇದ್ದೀವಿ. ಆ ದೇವರ ಆಶೀರ್ವಾದ ನಿಮಗೆ ತಪ್ಪದೇ ಇರುತ್ತೆ. ಈ ದೇಶಕ್ಕೆ ನೀವೇನಾದರೂ ಒಂದು ಸಾಧನೆ ಮಾಡೋದಕ್ಕೆ ಏನು ಹೊಟ್ಟಿದ್ದೀರಿ.